transported to the deep realms of devotion and inspired to introspect my own heart between the sins and the virtues. So very, very grateful to you for inviting us. The whole way it was presented, it was such a sattvic experience that the devotees were chanting and feeling so much satisfaction in each other's association. It was very inspiring for all the people who were in the theater. 15th century ಅಂದರೆ ಅದೇ ಥರ the purity, the nature, everything. The subtitle makes it very good for next generation, children who are born and raised here. ತುಂಬಾ ಚೆನ್ನಾಗಿತ್ತು. Brought out bhakti a lot. ಎಲ್ಲ ಹಾಡುಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ವಿದ್ಯಾಭೂಷಣ ಅವರು ಆಕ್ಟ್ ಮಾಡಿದ್ದಾರೆ ಅಂತಾನೆ ಅನ್ಸೋದಿಲ್ಲ. ಅವ್ರ ಸಹಜವಾದ ಇದು ನಡತೆ ಕಾಣಿಸುತ್ತೆ. ಟಿವಿನಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡಿದಾಗ ಅನ್ಕೋತಾ ಇದ್ದೆ ನೋಡಬೇಕು ಅಂತ. ಥ್ಯಾಂಕ್ ಯು ವೆರಿ ಮಚ್ ಇಲ್ಲಿ ತಂದಿದ್ದಕ್ಕೆ. ಇದು ನಮಗೂ ಅನ್ಸುತ್ತೆ ಒಂಥರ ಹಾಗೆ ಭಕ್ತಿಪೂರ್ವಕವಾಗಿ ಇರಬೇಕು ಅಂತ. I've seen Vidyabhushan Tirtha Swami on the stage also, so it's like that. It was the movie really reflects his ability to sing. ಅವ್ರ ಹಾಡುಗಳನ್ನ ಕೇಳ್ಕೊಂಡೆ ನಾವು ಬೆಳೆದದ್ದು. ನಮ್ಮ ತಾಯಿಗೆ ಕರ್ಕೊಂಬರ್ಬೇಕಿತ್ತು ಆ್ಯಕ್ಚುಲಿ, ಅವ್ರಿಗೆ ತುಂಬ ಇಷ್ಟ ಆಗಿರೋದು. ಬಟ್ ಇಟ್ಸ್ ಅ ಮೂವಿ ಫಾರ್ ಆಲ್. ಈ ಫಾಸ್ಟ್ ಬ್ಯುಸಿ ವರ್ಲ್ಡ್ ಆಗಿ ಇಟ್ ಇಸ್ ಆಲ್ವೇಸ್ ನೈಸ್ ಟು ಗೆಟ್ ಕನೆಕ್ಟೆಡ್ ಟು ಯುವರ್ ರೂಟ್ಸ್. ತುಂಬ ಟಚಿಂಗ್ ಆಗಿತ್ತು. ಕೆಲವು ನಾರಾಯಣ ಅವರ ಪಾತ್ರಕ್ಕೆ ಚೆನ್ನಾಗಿ ಸೂಟ್ ಆಗಿದೆ. His voice is so mesmerizing and it was just really nice to listen to his rendition of all the songs. It's really nice to listen to popular kritis as well as rare kritis like Jagadodarana and Tamburi Meetudava and Vrindavanappe. I know all of these songs and it's really nice to listen from someone else's voice. Core principles of Krishna consciousness is always remember Krishna and never forget Krishna. So very beautifully done movie showing how he lived his life true to the core principle of Krishna consciousness. ಪೀರಿಯಡ್ ಅಲ್ಲಿ ವ್ಯಾಸರಾಯರು, ಆಮೇಲೆ ವಾದಿರಾಜರು, ಆಮೇಲೆ ಶ್ರೀಪಾದರಾಜರು ಅವರೆಲ್ಲ ಇದ್ದಾಗ ಪುರಂದರದಾಸರು, ಕನಕದಾಸರು ಇದ್ದಿದ್ದು. ಆ ಟೈಮಲ್ಲಿ ನಾವು ಇದ್ದಿದ್ರೆ ಹೆಂಗಿರೋದು ಅಂತ ಯಾವಾಗಲೂ ಅನಿಸ್ತಾ ಇತ್ತು. ಇವತ್ತು ನಾನು ಅಲ್ಲಿ ಇದ್ದೆ ಅಂತ ನನಗೆ ಅನಿಸ್ತು. ಫೀಲ್ ಸೋ ಗುಡ್. ತುಂಬ ಪೀಸ್ಫುಲ್ ಆಗಿ ಮನಸ್ಸಿಗೆ ಆಹ್ಲಾದಕರವಾಗಿತ್ತು. ಆ ದೇವರ ನಾಮಗಳು ಇದೆಲ್ಲ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅದೆಲ್ಲ ಸಟಲ್ ಆಗಿ ತುಂಬ ಚೆನ್ನಾಗಿತ್ತು, ಪೀಸ್ಫುಲ್ ಆಗಿತ್ತು. ಪುರಂದರ ದಾಸರು ಅಂದರೆ ಒಂದು ದಿನ ಹೇಗೆ ಕಳೀತಾರೆ ಅವರು ಹರಿಸ್ಮರಣೆನಲ್ಲಿ ಅಂತ ಅದನ್ನ ನಮ್ಗೆ ಅರಿವಾಯಿತು. 2 hours of a very delight. More of ಮೂವಿಗಿಂತ ಇದು I felt it was a musical documentary ತರ ಇತ್ತು. It was a treat for us. ಇಂಥ ಮೂವೀಸ್ ಇನ್ನ ಜಾಸ್ತಿ ಬರಬೇಕು. ಸೊ ಬಂದರೆ we will be able to carry it forward. ಸೊ ಎಕ್ಸ್ಪೆಕ್ಟೇಷನ್ ನಾನು ಫಸ್ಟ್ ಬಂದಾಗ ಪುರಂದ್ರದಾಸರದು ಲೈಫ್ ಸ್ಟೋರಿ ಹೇಳ್ತಾರೆ. ಸೊ ನಂಗೆ ಅದು ಆಲ್ರೆಡಿ ಗೊತ್ತಿರೋ ಸ್ಟೋರಿನೇ. ಬಟ್ ಎನಿವೇಸ್ ಐ ಡೆಫಿನೆಟ್ಲಿ ವಾಂಟ್ ಟು ಬಿ ಪಾರ್ಟ್ ಆಫ್ ದಿಸ್, ನಾಟ್ ಟು ಮಿಸ್ ಅಂತ ಹೇಳಿ ಬಂದೆ. ಬಟ್ ದಿಸ್ ವಾಸ್ ಅ ಟೋಟಲ್ ಸರ್ಪ್ರೈಸ್. ಸೊ ಮಾಡಿರೋ ಅಂಥದ್ದು ತುಂಬ ಚೆನ್ನಾಗಿ ಮಾಡಿದ್ದಾರೆ. Technically well made, beautiful scenes, appropriate settings, ಹಾಡು ಚೆನ್ನಾಗಿತ್ತು. ಹಾಡಿಗೆ ತಕ್ಕಂತೆ ಇಂಗ್ಲೀಷ್ ಸಬ್ಟೈಟಲ್ ಇತ್ತು, ಅರ್ಥವಾಗುತ್ತೆ. And everything is good, everything. The photography, the songs, acting, everything. The music especially was very nice and the scenery was good. We just saw the Hampe. It was nice to see it in the photographs. ವಿದ್ಯಾಭೂಷಣರಂತೂ ಪುರಂದರದಾಸರಿಗೆ ಹೇಳಿ ಮಾಡಿದಂಥ ಪಾತ್ರ ಆಗಿತ್ತು. ತುಂಬ ಸಂತೋಷ ಆಗಿತ್ತು. ಆಮೇಲೆ ಡೈರೆಕ್ಟ್ರಿಗೆ ಎಷ್ಟು ಕೃತಜ್ಞತೆ ಹೇಳ್ತಿತ್ತು. ಲೊಕೇಶನ್ಗಳು, ವಾಯ್ಸು, ಆಮೇಲೆ ಸೌಂಡಿಂಗು, ಮ್ಯೂಸಿಕ್ಕು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದರಂಥ ಪಿಕ್ಚರ್ ಮುಂದೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಅಪ್ರತಿಮವಾಗಿದೆ, ತುಂಬ ಚೆನ್ನಾಗಿದೆ. ತುಂಬ ಸಂತೋಷ ಆಗುತ್ತೆ ನೋಡಿಕೆ. ಮುಗ್ದೋಗುತ್ತಲ್ಲಪ್ಪ ಮತ್ತೊಂದು ಸತಿ ನೋಡ್ಬೇಕಲ್ಲಪ್ಪ ಅಂತ ಅಷ್ಟು ಆಸೆ ಬರುತ್ತೆ. ಬಹಳ ಚೆನ್ನಾಗಿದೆ. ಎಲ್ಲರಿಗೂ ನಮ್ಮ ಅಭಿವಂದನೆಗಳು. ಐ ಥಿಂಕ್ ವಿದ್ಯಾಭೂಷಣ್ ರೋಲ್ ಜಸ್ಟ್ ವಾಸ್ ದ ರೈಟ್ ಥಿಂಗ್. ಐ ಡೋಂಟ್ ನೋ ಹೂ ಕೇಮ್ ಅಪ್ ಆ ಐಡಿಯಾ. ಅವರು ವುಡ್ ಶುಡ್ ಬಿ ಪುರಂದರದಾಸರು ಅಂತ. ಇಟ್ ವಾಸ್ ಆಸ್ ಇಫ್ ದ ರೋಲ್ ವಾಸ್ ಜಸ್ಟ್ ಮೇಡ್ ಫಾರ್ ಹಿಮ್ ಅಂತ. ಅಷ್ಟು ಚೆನ್ನಾಗಿತ್ತು. ವೆರಿ ಪೀಸ್ಫುಲ್. ದ ಸೀನರಿ, ದ ಸೆಟ್ಟಿಂಗ್ ಅಂಡ್ ಎಲ್ಲ ಚಾಯ್ಸ್ ಆಫ್ ಹಾಡುಗಳು ತುಂಬಾ ಚೆನ್ನಾಗಿತ್ತು. ಮುಗ್ದೇ ಹೋಯ್ತಲ್ಲ ಸಿನಿಮಾ ಅಂತ ಅನಿಸ್ತು. ಉಗಾಭೋಗಗಳು ತುಂಬಾ ಚೆನ್ನಾಗಿತ್ತು. ಪ್ರತಿಯೊಂದು ಕಡೆ ಕೃಷ್ಣ ಅಂತ ಅವ್ರು ಹೇಳಿ ಕೃಷ್ಣಾರ್ಪಣ ಮಸ್ತು ಅಂದ್ರಲ್ಲ, ದಟ್ ವಾಸ್ ದ ಬೆಸ್ಟ್ ಥಿಂಗ್.